ಜೆಂಟ್ಲ್ಮನ್, RSS ಈ ಸಂಘಟನೆ ಬಗ್ಗೆ ನೀವೆಲ್ಲರೂ ಕೇಳಿರಬಹುದು. ಸಂಘ ಯಾವಾಗ ಏನು ಕೆಲಸ ಮಾಡುತ್ತೆ, ಸ್ವಯಂ ಸೇವಕರನ್ನ ಹೇಗೆ ಆಯ್ಕೆ ಮಾಡುತ್ತೆ, ಹಣದ ಮೂಲವೇ ಇಲ್ಲದೆ 100 ವರ್ಷಗಳಿಂದ ಸಂಘ ಮುನ್ನಡೆದುಕೊಂಡು ಬಂದಿದ್ದು ಹೇಗೆ, ಸಂಘ ಯಾಕಿನ್ನೂ ರಿಜಿಸ್ಟರ್ ಆಗಿಲ್ಲ, ಇಂತಹ ಪ್ರಶ್ನೆಗಳ ಮೂಲಕ RSS ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಲ್ಲಿರುತ್ತೆ ಬಿಟ್ರೆ ತನ್ನೆಲ್ಲ ಕೆಲಸಗಳಲ್ಲೂ ಗೌಪ್ಯತೆಯನ್ನ ಕಾಪಾಡಿಕೊಂಡು ಬಂದಿದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ RSS ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗುವಂತಹ ನಿರ್ಧಾರವನ್ನ ಮಾಡಿದೆ. ಯಾಕೆ ನಿರ್ಧಾರ, ಇದರ ಹಿಂದಿನ ಉದ್ದೇಶವೇನು, ಇದೆಲ್ಲದರ ಬಗ್ಗೆ ನೋಡೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ನಿನ್ನೆ ಒಂದು ಬೆಳವಣಿಗೆ ನಡೆದಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನ ನೀಡಿದ್ರು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾವನ್ನ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ, ಹಾಗಾಗಿ ಸಂಘ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗುವಂತಹ ಅವಶ್ಯಕತೆ ಇದೆ. ಸಮಾಜವನ್ನ ಒಗ್ಗೂಡಿಸೋದು ಮತ್ತು ಪರಿವರ್ತಿಸೋದ್ರ ಅವಶ್ಯಕತೆ ಇತ್ತೀಚೆಗೆ ತುಂಬಾನೇ ಇದೆ. ಇದಕ್ಕೆ ಸೋಷಿಯಲ್ ಮೀಡಿಯಾದ ಕೊಡುಗೆಯನ್ನು ಇದೆ ಅಂತ ಹೇಳಿದ್ರು. ಜನಪ್ರಿಯತೆ ಗಳಿಸೋದಕ್ಕೆ, ತಮ್ಮ ಸಿದ್ಧಾಂತಗಳನ್ನ ಜನರ ತಲೆಗೆ ತುಂಬೋದಕ್ಕೆ, ಹಿಂದುತ್ವದ ಬಗ್ಗೆ ಪ್ರಚಾರ ಮಾಡೋದಕ್ಕೆ, ಧಾರ್ಮಿಕತೆಯ ಬಗ್ಗೆ ಸುದ್ದಿ ಪಸರಿಸೋದಕ್ಕೆ, ತಮ್ಮ ಸಂಘದ ಕಾರ್ಯಚಟುವಟಿಕೆಯ ಬಗ್ಗೆ ತಿಳಿಸೋದಕ್ಕೆ, ಯುವಕರನ್ನ ಸೆಳೆಯೋದಕ್ಕೆ, ತಮ್ಮ ವಿರುದ್ಧ ಧ್ವನಿ ಎತ್ತುವವರ ಧ್ವನಿ ಅಡಗಿಸೋದಕ್ಕೆ, ಒಟ್ನಲ್ಲಿ ತಮ್ಮ ಬಗ್ಗೆ ಪ್ರಚಾರ ಮಾಡಿಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದು ತುಂಬಾ ಮುಖ್ಯ ಅಂತ ಇವರಿಗೆ ಅನಿಸ್ತಾ ಇತ್ತೋ ಏನೋ. ಅದಕ್ಕಾಗಿಯೇ ಈ ನಿರ್ಧಾರವನ್ನ ಮಾಡಿದ್ರೋ ಏನೋ ಅನ್ನೋಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ RSS ಒಂದೇ ನಾಣ್ಯದ ಎರಡು ಮುಖಗಳು, ದೇಹ ಬೇರೆ ಆತ್ಮ ಒಂದೇ ಅನ್ನೋದು ಯಾರಿಗೂ ಗೊತ್ತಿರದ ವಿಚಾರವೇನಲ್ಲ. ತನ್ನ 8ನೇ ವಯಸ್ಸಿನಲ್ಲೇ ಸಂಘದ ಗರಡಿಯಲ್ಲಿ ಪಳಗಿದ್ದಂಥ ನರೇಂದ್ರ ಮೋದಿಯವರು ಇವತ್ತು ಭಾರತದ ಪ್ರಧಾನಿ. ಇವರಿಗೆ ಸೋಷಿಯಲ್ ಮೀಡಿಯಾ ಹೇಗೆ ಬಳಸಬೇಕು, ಯಾವಾಗ ಯಾವ ಪೋಸ್ಟ್ ಹಾಕಬೇಕು, ಯುವ ಜನತೆಯನ್ನ ಹೇಗೆ ತನ್ನತ್ತ ಸೆಳೆಬೇಕು ಅನ್ನೋದನ್ನ ಯಾವ ಸೋಷಿಯಲ್ ಮೀಡಿಯಾ ಪಂಡಿತರು ಹೇಳಿಕೊಡ್ಬೇಕಾಗಿಲ್ಲ. ಸೊ ಇವರ ಗಾಳಿ ಚಾಳಿ ಈಗ ಸಂಘಕ್ಕೂ ಸೋಕಿದ್ಯಾ ಅನ್ನೋದು ಹೇಗಿರುವಂತಹ ಪ್ರಶ್ನೆ. ಮೋದಿ ಅವರಂತೂ ಸೋಷಿಯಲ್ ಮೀಡಿಯಾವನ್ನ ಸಮರ್ಪಕವಾಗಿ ಬಳಸಿ ಪ್ರಧಾನಿ ಹುದ್ದೆಗೇರಿದ್ರು. ಇನ್ನು ಮೋಹನ್ ಭಾಗವತ್ ಅವರು ಹಾಗೂ RSS ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.